ಜೀಸಸ್ ಅವರ ಒಂದು ಹೇಳಿಕೆ ಹೀಗಿದೆ: ಸೀಕ್ ye the kingdom of God and his righteousness first and all else will be added unto you. ಇದರ ಅರ್ಥ ಏನು ಅಂದರೆ, ದೇವರ ರಾಜ್ಯವನ್ನು ಪ್ರವೇಶಿಸಿ ಮತ್ತು ಅವರ ಧರ್ಮದಲ್ಲಿರಿ, ಆಗ ಪ್ರತಿಯೊಂದು ನಿಮಗೆ ಏನೇನು ಬೇಕೋ ಪ್ರತಿಯೊಂದು ಬರುತ್ತವೆ ನಿಮಗೆ. ಈ ಒಂದು ವಾಕ್ಯದಲ್ಲಿ 2 ವಿಷಯಗಳಿವೆ. ಸೀಕ್ ye the kingdom of God ಅಂದರೆ ದೇವರ ರಾಜ್ಯವನ್ನು ಪ್ರವೇಶಿಸಿರಿ, ಅಂದರೆ ಧ್ಯಾನ ಮಾಡೋದು, ನಮ್ಮ ಒಳಗೆ ನಾವು ಪ್ರಯಾಣ ಮಾಡೋದು. ಆ್ಯಂಡ್ ಹಿಸ್ ರೈಟಿಯಸ್ನೆಸ್ ಅಂದರೆ ಅವರ ಧರ್ಮದಲ್ಲಿ ಇರೋದು, ಅಂದರೆ ಅಹಿಂಸೆ, ನಾನ್ ಕಿಲ್ಲಿಂಗ್ ಅಂದರೆ ಕೊಲ್ಲದಿರೋದು, ನಾನ್ ವೈಲೆನ್ಸ್ ಹಿಂಸೆ ಇಲ್ಲದಿರೋದು, ನಾನ್ ಇಂಟರ್ಫಿಯರೆನ್ಸ್ ಹಸ್ತಕ್ಷೇಪ ಮಾಡದಿರೋದು. ಇವು ಹಿಸ್ ರೈಟಿಯಸ್ನೆಸ್ ಅಂದರೆ ಅವನ ದೇವರ ಧರ್ಮಗಳು ಇವು. ನೀವು ಕೊಲ್ಲುವಾಗ ಅಥವಾ ನೀವು ಉಲ್ಲಂಘಿಸಿದಾಗ, ನೀವು ಹಿಂಸೆಯಲ್ಲಿ ಇದ್ದಾಗ, ನೀವು ಇತರರ ಒಂದಿಗೆ ಹಸ್ತಕ್ಷೇಪ ಮಾಡಿದಾಗ ಅದು ಧರ್ಮದಲ್ಲಿರುವುದು ಅಲ್ಲ, ಅಧರ್ಮದಲ್ಲಿರುವುದು. ಸೊ ಯಾವಾಗ ಸೀಕ್ ye the kingdom of God and his righteousness first ಅಂದರೆ ಧ್ಯಾನ ಮಾಡುವುದು, ಹಾಗೇನೆ ಅವರ ಧರ್ಮದಲ್ಲಿ ಇದ್ದಾಗ, and all else will be added unto you abundantly ಮತ್ತು ಉಳಿದೆಲ್ಲವೂ ನಿಮಗೆ ಹೇರಳವಾಗಿ ಸೇರಿಸಲ್ಪಡುತ್ತದೆ. ಇದು ಜೀಸಸ್ ಕ್ರೈಸ್ಟ್ ಅವರ ಉತ್ತಮ ಹೇಳಿಕೆಯಾಗಿದೆ. ಈ ಹೇಳಿಕೆಯು PSSMನ ಆಧಾರವಾಗಿದೆ. ಸೀಕ್ ye the kingdom of God, ದೇವರ ರಾಜ್ಯವನ್ನು ಪ್ರವೇಶಿಸುವುದು. ದೇವರ ರಾಜ್ಯ ಎಲ್ಲಿದೆ? ನಮ್ಮ ಒಳಗೇನೆ ಇದೆ. ಹಿಸ್ ರೈಟಿಯಸ್ನೆಸ್ ಅಂದರೆ ಅವನ ಧರ್ಮದಲ್ಲಿ ಜೀವಿಸುವುದು, ಅಂದರೆ ವೆಜಿಟೇರಿಯನಿಸಮ್, ಶಾಕಾಹಾರ, ಪ್ಲಾಂಟ್ ಬೇಸ್ಡ್ ಫುಡ್, ಪ್ಲಾಂಟ್ ಬೇಸ್ಡ್ ಡಯಟ್ ಅಂದರೆ ಸಸ್ಯಾಧಾರಿತ ಆಹಾರ. ಸೊ ಇವನ್ನು ನಾವು ಪಾಲಿಸಿದಾಗ ಆ್ಯಂಡ್ ಆಲ್ ಎಲ್ಸ್ ವಿಲ್ ಬಿ ಆ್ಯಡೆಡ್ ಅಂಟು ಯು, ನೀವು ಏನನ್ನು ಬಯಸುತ್ತೀರೋ ಅದನ್ನು ನೀವು ಪಡೆಯುತ್ತೀರಿ. ಆರೋಗ್ಯ, ಸಂಪತ್ತು, ಸಂತೋಷ, ಸಾಮರಸ್ಯ, ಶಾಂತಿ, ವಿಮೋಚನೆ, ಮೋಕ್ಷ, ಸಾಮಾಜಿಕ ಸಾಮರಸ್ಯ, ಪ್ರಕೃತಿಯ ಉಡುಗೊರೆಗಳು, ಜ್ಞಾನೋದಯ ಪ್ರತಿಯೊಂದೂ ಕೂಡ ನಿಮಗೆ ಬರುತ್ತವೆ. ಸೀಕ್ ye the kingdom of God and his righteousness first and all else will be added unto you. ದೇವರ ರಾಜ್ಯವನ್ನು ಪ್ರವೇಶಿಸಿ ಮತ್ತು ಅವರ ಧರ್ಮದಲ್ಲಿರಿ, ಆಗ ಪ್ರತಿಯೊಂದೂ ಕೂಡ ನಿಮಗೆ ಬರುತ್ತವೆ. ಸೊ ಈ ಒಂದು ಹೇಳಿಕೆಯು ಆಧುನಿಕ ಈ ಹೇಳಿಕೆ, ಜೀಸಸ್ ಕ್ರೈಸ್ಟ್ ಅವರ ಹೇಳಿಕೆಯನ್ನು ಆಧುನಿಕ ಕ್ರಿಯೆಗೆ ತಂದಿರೋದೇ ಅದೇ PSSM ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್. ಧನ್ಯವಾದಗಳು.